ಸರ್ಕಾರಿ ಶಾಲೆಯ ನಿರ್ಮಾಣಕ್ಕೆಂದು ಮೀಸಲಿಟ್ಟಿದ್ದಂತಹ ಜಮೀನನ್ನ ಖಾಸಗಿ ವ್ಯಕ್ತಿಯೊಬ್ಬರು ಅತಿಕ್ರಮಿಸಿದ್ದು, ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳು ಅತಿಕ್ರಮಣ ತೆರವುಗೊಳಿಸಿದಂತಹ ಘಟನೆ ತಾಲೂಕಿನ ಕೆದಿಲ ಗ್ರಾಮದ ಸತ್ತಿಕಲ್ಲು ಎಂಬಲ್ಲಿ ಮಂಗಳವಾರ ನಡೆದಿದೆ. ಕಾರ್ಯಾಚರಣೆ ವೇಳೆ ಜಮೀನು ಅತಿಕ್ರಮಿತ ಖಾಸಗಿ ವ್ಯಕ್ತಿ ವಿರೋಧವನ್ನ ವ್ಯಕ್ತಪಡಿಸಿದರೂ ಕೂಡ ಕಂದಾಯ ಅಧಿಕಾರಿಗಳ ಕಟ್ಟುನಿಟ್ಟಿನ ಕಾರ್ಯಾಚರಣೆಯಿಂದಾಗಿ ಅತಿಕ್ರಮಿತ ಜಮೀನು ಮತ್ತೆ ಶಾಲೆಗೆ ಸಿಗುವಂತಾಯಿತು. ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಬದಿಯ ಸದ್ದಿಕಲ್ಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾರ್ಯನಿರ್ವಹಿಸುತ್ತಿದೆ. ಬಿಸಿ ರೋಡ್ ಅಡ್ಡಹೊಳೆ ಚತುಷ್ಪಥ ರಸ್ತೆ ನಿರ್ಮಾಣದ ಹಿನ್ನೆಲೆಯಲ್ಲಿ ಶಾಲೆಗೆ ಕುತ್ತು ಬಂದಿದ್ದು, ಶಾಲೆ ನಿರ್ಮಾಣಕ್ಕೆ ಪರ್ಯಾಯ ಸರ್ಕಾರಿ ಸ್ಥಳವನ್ನು ಗುರುತಿಸಿ ಮೀಸಲಿಡಲಾಗಿತ್ತು. ಆದರೆ ಆ ಜಮೀನನ್ನ ಖಾಸಗಿ ವ್ಯಕ್ತಿಯೊಬ್ಬರು ಅತಿಕ್ರಮಿಸಿ ತೋಟವಾಗಿ ಮಾರ್ಪಡಿಸಿದ್ರು. ಸುಮಾರು 1.95 ಎಕರೆ ವಿಸ್ತೀರ್ಣದ ಜಮೀನನ್ನ ಅತಿಕ್ರಮಿಸಿರುವ ಬಗ್ಗೆ ಶಾಲೆಯ ವತಿಯಿಂದ ತಹಶೀಲ್ದಾರ್ ಅವರಿಗೆ ದೂರು ನೀಡಲಾಗಿತ್ತು. ತಹಶೀಲ್ದಾರ್ ಅವರ ನಿರ್ದೇಶನದಂತೆ ಕಂದಾಯ ನಿರೀಕ್ಷಕ ದಿವಾಕರ್ ಮಗುಳಿ ಅವರ ನೇತೃತ್ವದಲ್ಲಿ ಜಮೀನು ಪರಿಶೀಲನೆ ನಡೆಸಿ ಸರ್ಕಾರಿ ಜಮೀನು ಎಂಬುದನ್ನು ಖಚಿತಪಡಿಸಿಕೊಂಡು ಜೆಸಿಬಿ ಬಳಸಿ ಅತಿಕ್ರಮಣ ತೆರವುಗೊಳಿಸಿದ್ರು. ಈ ಸಂದರ್ಭ ಗ್ರಾಮ ಕರ್ಣಿಕ ವಿನೋದ್ ಕುಮಾರ್ ಹಾಜರಿದ್ದರು. ಶಾಲಾ ಮುಖ್ಯ ಶಿಕ್ಷಕ ಶ್ರೀಪತಿ ನಾಯಕ್ ಹಾಗೂ ಶಿಕ್ಷಕಿಯರು ಸ್ಥಳದಲ್ಲಿದ್ದು, ಶಾಲೆಯ ಹೆಸರಿನಲ್ಲಿ ಯಾವುದೇ ಸ್ಥಳವಿರುವುದಿಲ್ಲ. ಈಗಾಗಲೇ ಅಕ್ರಮ ಸಕ್ರಮದಲ್ಲಿ 0.45 ಎಕರೆ ಜಮೀನು ಖಾಸಗಿ ವ್ಯಕ್ತಿಯ ಸ್ವಾಧೀನವಾಗಿದ್ದು, ಉಳಿದ 1.45 ಎಕರೆ ಸ್ಥಳವನ್ನು ಶಾಲೆಯ ಹೆಸರಿಗೆ ಒದಗಿಸಿಕೊಡಬೇಕೆಂದು ಅವರು ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡರು. ನಮ್ಮ ಶಾಲೆ ಹೆಚ್ಚಿನ ಜಾಗದ ಹೊರಟ ಉಂಟು. ಒಂದು ಅಡಿಗೆ ಕೋಣೆ, 2 ಕೊಠಡಿ, ಆಮೇಲೆ ಶಾಲಾ ಮೈದಾನ, ಅದು ಭಾರಿ ಕಷ್ಟದಲ್ಲಿದ್ದೇವೆ ಸರ್. ಹಾಗೆ ನಾವು ಇಲ್ಲಿ ಕೆಲಸ ಆಗ್ತಾ ಉಂಟು, ತುಂಬ ಅನುಕೂಲ ಆಗ್ತದೆ ನಮ್ಮ ಶಾಲೆಗೆ. ಹೌದು, ನಾವು ಪ್ರಸ್ತಾವನೆ ಹಾಕ್ತೇವೆ ಸರ್. ನಾವು ಮನವಿ ಮಾಡಿದ್ದು ಬೇಕು ಅಂತೇಳಿ, ಹಾಗೆ ಪ್ರಸ್ತಾವನೆ ಆಗಿ ಸರ್ವೆ ಎಲ್ಲ ಅಳತೆ ಮಾಡಿದ್ದೇವೆ ಸರ್. ಎಷ್ಟು ಜಾಗ ಉಂಟು ಇಲ್ಲಿ? 1 ಎಕರೆ 90 ಸೆಂಟ್ರನ್ನೇ ಪ್ರಸ್ತಾವ ಮಾಡಿದ್ದೀವಿ. ಈಗ ಎಷ್ಟಿದೆ? ಈಗ ಅದೇ ಸರಿ ಮಾಹಿತಿ ಇಲ್ಲ ಸರ್. ಕಾರ್ಯಾಚರಣೆಯ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಪ್ರಕಾಶ್, ಬಿಆರ್ಪಿ ನಾರಾಯಣಗೌಡ, ಸಿಆರ್ಪಿ ಸತೀಶ್ ರಾವ್ ಮೊದಲಾದವರು ಹಾಜರಿದ್ದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್ 24/7 ಬಂಟ್ವಾಳ.